ಕೇವಲ ರೈತರ ಕಣ್ಣೊರೆಸೋ ತಂತ್ರನ ಸಿಎಂ ಜೊತೆಗಿನ ಸಭೆ, ರೈತರ ಜೊತೆಗಿನ ಸಭೆ ದಿನವೇ ಫೈನಲ್ ನೋಟಿಫಿಕೇಶನ್ ಯಾಕೆ? ಸಭೆ ಇದ್ರೂ ಕೂಡ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದು ಯಾಕೆ? ಕೇವಲ ರೈತರ ಕಣ್ಣೊರೆಸೋ ತಂತ್ರನ ಹಾಗಾದ್ರೆ ಈ ಸಭೆ? ಈ ರೀತಿಯಾದಂಥ ಪ್ರಶ್ನೆ ಮೂಡ್ತಾ ಇದೆ. ಈಗ ಸಭೆ ಇದ್ರೂ ಕೂಡ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ. ಅಧಿಕಾರಕ್ಕೆ ಬಂದ ಮೇಲೆ ಭೂ ಸ್ವಾಧೀನ ಕೈ ಬಿಡ್ತೀವಿ ಅಂತ ಸಿಎಂ ಸಾಹೇಬ್ರೆ ಹೇಳಿದ್ರು. ಈಗ ಮುಖ್ಯಮಂತ್ರಿಗಳು ಮಾತು ಮರೆತ್ರ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಎಂ ಜೊತೆಗಿನ ಸಭೆ ಬಳಿಕ ರೈತ ಮಹಿಳೆ ಭಾವುಕರಾಗಿದ್ದಾರೆ. ಸಿಎಂ ಅವರೇ, ನಮ್ಮ ಅನ್ನ ಕಿತ್ಕೋಬೇಡಿ, ನಮ್ಮ ಜಮೀನು ನಮಗೆ ಕೊಡಿ, ನಮಗೆ ಜಮೀನು ಕೊಡದೆ ಹೋದ್ರೆ ನಮ್ಮ ಹೆಣಗಳ ಮೇಲೆ ಸ್ವಾಧೀನ ಮಾಡಿ. ಭಾವುಕರಾಗಿ ಅಳಲು ತೋಡಿಕೊಂಡಿದ್ದಾರೆ ರೈತ ಮಹಿಳೆ. ಕೇವಲ ರೈತರ ಕಣ್ಣೊರೆಸೋ ತಂತ್ರ ಆದರೆ ಇದು ರೈತರಿಗೆ ಆಗುವಂಥ ಅನ್ಯಾಯ. ರೈತರ ಜೊತೆಗಿನ ಸಭೆ ದಿನಾನೇ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದು ಯಾಕೆ? ಫೈನಲ್ ನೋಟಿಫಿಕೇಶನ್ ಸಭೆ ಇದೆ, ಇವತ್ತು ಸಭೆ ಇದ್ರೂ ಕೂಡ ಯಾಕೆ ಫೈನಲ್ ನೋಟಿಫಿಕೇಶನ್? ಅಧಿಕಾರಕ್ಕೆ ಬಂದ ಮೇಲೆ ಭೂ ಸ್ವಾಧೀನ ಕೈ ಬಿಡ್ತೀವಿ ಅಂತ ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ರು. ಈಗ ಮುಖ್ಯಮಂತ್ರಿಗಳು ಮಾತು ಮರೆತ್ರ ಅಂತ ಹೇಳಿ ರೈತರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಜೊತೆಗಿನ ಸಭೆ ನಡೆಯುವಂತ ಸಂದರ್ಭದಲ್ಲಿ ಓರ್ವ ರೈತ ಮಹಿಳೆ ಭಾವುಕರಾಗ್ಬಿಡ್ತಾರೆ. ಸಿಎಂ ಸಾಹೇಬ್ರೇ, ನಮ್ಮ ಅನ್ನ ಕಿತ್ಕೋಬೇಡಿ, ನಮ್ಮ ಜಮೀನನ್ನ ನಮಗೆ ಕೊಟ್ಟು ಬಿಡಿ, ಇಲ್ಲ ಅಂತ ಅಂದ್ರೆ ನಮ್ಮ ಹೆಣಗಳ ಸಹಿತ ನೀವು ಸ್ವಾಧೀನ ಮಾಡಿಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಭಾವುಕರಾಗಿದ್ದಾರಂತೆ ರೈತ ಮಹಿಳೆ. ಪಾಪ ಈ ಸಭೆ ನಡೀತಾ ಇತ್ತು ಇವತ್ತು. 2,500 ಎಕರೆ ಜಮೀನು ಭೂ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಎಲ್ಲ ರೀತಿಯಾಗಿ ತಯಾರಿ ನಡೀತಾ ಇತ್ತು. 2,500 ಎಕರೆ ಅಂದ್ರೆ ಸುಮ್ಮನೆನಾ? ಅದು ಕೃಷಿ ಭೂಮಿ, ಫಲವತ್ತಾದ ಕೃಷಿ ಭೂಮಿ. ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ. ದಿನಗಳು ತಳ್ತಾನೆ ಹೋತಾವ್ರೆ, ಡೇಟ್ಗಳು ಕೊಡ್ತಾನೆ ಹೋತಾವ್ರೆ. ಎಲ್ಲ ಇರೋದು 1/2 ಎಕರೆ, 1 ಎಕರೆ, 1.5 ಎಕರೆ ಈ ಥರ ರೈತರೇ ಇರೋದು ನಾವೆಲ್ಲ ಕಡೆ. ದೇವನಹಳ್ಳಿ ತಾಲೂಕು 13 ಹಳ್ಳಿದು 1,770 ಎಕರೆ ಏನಾಯ್ತು ಅದು ಬಿಡುಗಡೆ ಮಾಡಿದ್ರೆ ಸಾಕು. ನಮ್ಮ ಭೂಮಿ ನಮಗೆ ಕೊಟ್ಟರೆ ಸಾಕು, ನಾವು ಇದನ್ನೇನು ಕೇಳೋದಿಲ್ಲ. ಅವನ್ನ ನಮ್ಮ ಅನ್ನ ಕಿತ್ಕೊಂಡ್ಬೇಡ್ರಿ ಅಂತ ಹೇಳ್ತಾ ಇದ್ದೀರಿ. ಸಿದ್ದರಾಮಣ್ಣವ್ರ ತವ ಕೇಳ್ತಾ ಇದ್ದೀರಿ. ಇವಾಗ ನಮ್ಮ ಸಚಿವರ ಹತ್ರ ಒಂದು 10 ಸಲ ಬಂದಿದ್ದೀರಿ. ಅವ್ರ ಮನೆ ಹತ್ರ ಸಬೂಬುಗಳು ಹೇಳಿ ಕಳಿಸ್ತಾನೆ ಅವ್ರೆ. ಅದಕ್ಕೆ ನಿಮ್ಮ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರೆಲ್ಲ ನಮ್ಮ ಬೆನ್ನಲ್ಲಿ ನಿಂತವ್ರೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ನಾವು ಬಿಡೋದಿಲ್ಲ. ಸಿದ್ದರಾಮಣ್ಣವರೇ ನೋಡು, ನಮ್ಮ ಭೂಮಿ ನಮ್ಗೆ ಬಿಟ್ಟುಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀರಿ. ನಮ್ಮ ಅನ್ನ ಕಿತ್ಕೊಂಡ್ಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಒಂದು ಕಡೆ ಏದನೆ ಆತೈತೆ, ಒಂದು ಕಡೆ ಸಂಕಟ ಆತೈತೆ. ನಾವೇನು ಹೇಳಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಭೂಮಿ ನಮಗೆ ಬೇಕೇ ಬೇಕು ಅಂತ ಇಲ್ಲ. ನಮ್ಮ ಭೂಮಿ ನಾವು ಬಿಡಲ್ಲ ಅಂದ್ರೆ ನಮ್ಮ ಹೆಣ್ಗಳ ಮೇಲೆ ಹೋಗಿ ಅವರು ಇದು ಮಾಡ್ಕೊಂಡ್ಲಿ. ಅಷ್ಟೇ ನಾವು ಕೇಳ್ಕೊಳ್ಳೋದು. ಸರ್ಕಾರ ಮೇಲೆ ಭರವಸೆ ಅಂದ್ರೆ ಮುಂದೆ 15ನೇ ತಾರೀಕು ಡೇಟ್ ಹೇಳವ್ರಲ್ಲ, ನೋಡೋಣ ಅದು ಡೇಟು ನೋಡೋಣ. 3 ವರ್ಷದಿಂದ ಹೋರಾಟ